ತೀರಿಕೊಂಡರಂತೆ. ಗಂಧರ್ವ ಸೇನ ತೀರಿಕೊಂಡಿದ್ದಕ್ಕಾಗಿ 4 ದಿನ ಸ್ವರ್ಗಾಚರಣೆಯನ್ನು ಆಚರಿಸಿ, ರಾಜ್ಯವೈದ್ಯರನ್ನು ಬರಹೇಳಿ ಮಂತ್ರಿಯನ್ನು ಉಪಚರಿಸಿ. ಮಹಾರಾಜರು ಕರೆಸಿದರು. ಮಹಾರಾಜರೇ, ಏಕೆ ಹೇಳುತ್ತಿದ್ದೀರಿ? ಗಂಧರ್ವ ಸೇನೆ ತೀರಿಕೊಂಡರು. ಗಂಧರ್ವ ಸೇನರು ತೀರಿಕೊಂಡರು. ಗಂಧರ್ವ ಸೇನರೆಂದರೆ ಯಾರು? ನನಗೂ ಗೊತ್ತಿಲ್ಲ. ಮಹಾರಾಜರು ಅಳುವುದಕ್ಕಾಗಿ ನಾನು ಹತ್ತಿ, ಅವರ ದುಃಖ ನನ್ನ ದುಃಖ ಎಂದು ನಾನು ಅಳಲಾರಂಭಿಸಿದೆ. ನಮ್ಮ ರಾಜರಿಗೂ ಗಂಧರ್ವ ಸೇನರಿಗೂ ಏನು ಸಂಬಂಧ? ಏನು ಸಂಬಂಧ? ಮಹಾರಾಜರೇ, ಗಂಧರ್ವ ಸೇನೆ ಎಂದರೆ ಯಾರು? ಅವರಿಗೂ ನಿಮಗೂ ಏನು ಸಂಬಂಧ? ಗಂಧರ್ವ ಸೇನೆ ಯಾರೆಂದು ನನಗೆ ತಿಳಿದಿಲ್ಲ. ಮಂತ್ರಿಗಳು ಬಂದು ಹೇಳಿದ್ದಕ್ಕಾಗಿ ದುಃಖ ತಾಳಲಾರದೆ ಅಳತೊಡಗಿದೆ. ಏ, ಯಾರಲ್ಲಿ? ಗಲಿಮಾ ಪ್ರಭು, ಮಂತ್ರಿಯನ್ನು ಬರಹೇಳಿ. ಮಂತ್ರಿಗಳ ಮಹಾರಾಜರು ಕರೆಯುತ್ತಿದ್ದಾರೆ. ಮಹಾರಾಜರೇ, ನನಗೂ ಗಂಧರ್ವ ಸೇನರೆಂದರೆ ಗೊತ್ತಿಲ್ಲ. ಸೈನ್ಯದ ಮುಖ್ಯಸ್ಥರು ಅಳುತ್ತಿದ್ದ ನಿಮಗೆ ಬಂದು ಹೇಳಲೆನಿಸಿತು, ಹೇಳಿದೆ. ನೀನೊಬ್ಬ ಮೂರ್ಖ. ಗಂಧರ್ವ ಸೇನೆ ಯಾರೆಂಬುದು ಪತ್ತೆ ಮಾಡಿಕೊಂಡು ಬಾ. ಅಯ್ಯಯ್ಯೋ, ಮಹಾರಾಜರು ಸಿದ್ಧವಾಗಿದ್ದಾರೆ. ನನಗೆ ಇವತ್ತೇನು ಕರೆದೇನು? ಮುಖ್ಯಸ್ಥರೇ, ಗಂಧರ್ವ ಸೇನರೆಂದರೆ ಯಾರು? ಮಂತ್ರಿಗಳೇ, ನನಗೂ ಗಂಧರ್ವ ಸೇನರು ಯಾರೆಂದು ತಿಳಿದಿಲ್ಲ. ನನ್ನ ಮಡದಿ ಅಳುತ್ತಿರುವುದರಿಂದ ನಿಮಗೆ ಹೇಳಬೇಕೆಂದು ಅನಿಸಿತು, ಬಂದು ಹೇಳಿದೆ. ನಡೀರಿ, ನಿಮ್ಮ ಮಡದಿ ಎಂದು ಕೇಳೋಣ. ನಡೀರಿ, ನಿಮ್ಮ ಮಡದಿ ಎಂದು ಗಂಧರ್ವ ಸೇನೆ ಯಾರೆಂಬುದು ನನಗೆ ಗೊತ್ತಿಲ್ಲ. ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆ ಬಳಿ ಹೋಗಿದ್ದೆ. ಅಲ್ಲಿ ಮಡಿವಾಸಿ ಎದೆ ಬಡಿದುಕೊಂಡು ಅಳುತ್ತಾ ಇದ್ದಳು. ಅದನ್ನು ನಿಮಗೆ ಹೇಳಬೇಕೆನಿಸಿತು, ಹೇಳಿದೆ. ನಡೀರಿ, ಮಡಿವಾತಿ ಹತ್ತಿರ ಕೇಳೋಣ. ಮಡಿವಾಸಿ, ಗಂಧರ್ವ ಸೇನರೆಂದರೆ ಯಾರು? ಅವನಿಗಾಗಿ ಬೆಳೆಯುತ್ತಿದೆ. ಗಂಧರ್ವ ಸೇನರನ್ನು ಪ್ರೀತಿಯಾಗಿ ತೋರಿಸಿದೆ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಹಾಕಿಬಿಟ್ಟ.